ಬೆಂಗಳೂರಿನಿಂದ ಬಂದ್ಯಾ? ಚಲೋ ಆತ್ ಬಿಡುವ. ನನ್ನ ಮಗ ನಿಂಗೆ ಪರಿಚಯ ಇದ್ದಿರ್ಬೇಕಲ್ಲ, ಅವನು ಅಲ್ಲೇ ಕೆಲಸ ಮಾಡ್ದನು ಅಂತಾಳಕ್ಕೆ. ಅಂತಲೇ ಅಜ್ಜಿ ಬೆಂಗಳೂರು ಅಂದರೆ ನಿಮ್ಮ ಹಳ್ಳಿಗತ್ತೆ ತಿಳ್ಕೊಂಡೇನ? ಭಾಳ ದೊಡ್ಡ ಸಿಟಿ ಐತಿ. ಅಲ್ಲಿ ಯಾರಿಗೂ ಒಬ್ರು ಪರಿಚಯ ಇರೋಂಗಿಲ್ಲ, ಯಾರೊಬ್ರಿಗೂ ಗುರ್ತು ಇಡೋಂಗಿಲ್ಲ, ಅಲ್ಲಿ ನೀರು ಕೊಡೋಂಗಿಲ್ಲ, ಹಣ್ಣು ಹೆಂಗೆ ನಿನಗತ್ಲೆ ಹಣ್ಣು ಕೊಡೋಂಗಿಲ್ಲ. ಇದೆಲ್ಲ ಸಾಧ್ಯ ಇರೋದು ನಿಮ್ಮಂಥ ಉತ್ತರ ಕರ್ನಾಟಕದ ಮುಗ್ಧ ಮನಸ್ಸುಗಳಿಗೆ ಮಾತ್ರ ಆತಾಳ. ಹೌದಾ? ಹಂಗಾದ್ರೆ ನನ್ನ ಮಗ ಪರಿಚಯ ಇಲ್ಲಿ ಬಿಡುವ ನಿನಗೆ ಹಂಗಂದ್ರೆ ಅಂತೇಳಿ ಜೀರಾ ಸೋಡತ್ತ ತಂಪು ಬಿಸಿಲಾಗಿ ಸಾಕಾಗೈತೆ ಅಂತೇಳಿ ಒಂದು ಜೀರಾ ಸೋಡ ತಂದ್ಕೊಂಡಿರ್ತಾನೆ. ಅಲ್ಲಿ ಹೋಗಕ್ಕ ಊರ ಮಂದಿಯೆಲ್ಲ ಹೋರಾಟ ಫ್ಯಾಕ್ಟ್ರಿ ಸಲುವಾಗಿ ಫ್ಯಾಕ್ಟ್ರಿ ಬ್ಯಾಡ ಅಂತೇಳಿ ಹೋರಾಟ ಮಾಡಾಕ್ತೈತಿ. ನೀನು ಮಾರ ಆರಾಮ ವ್ಯಾಪಾರ ಮಾಡತ್ತಿದ್ದಿ, ನಿನಗೆ ಊರ ಬಗ್ಗೆ ತಾಲೂಕು ಬಗ್ಗೆ ನಮ್ಮ ಜಿಲ್ಲಾ ಬಗ್ಗೆ ಕಾಳಜಿನ ಇಲ್ಲಲ್ಲ ಆತ. ನಾ ಕಾಳಜಿ ಇದ್ದಿದ್ದಕ್ಕನ ಇಲ್ಲಿ ಕುಂತು ಹೋರಾಟ ಬಂದಿಲ್ಲ ಆತನೇ. ನಮಗೇನು ಹುಚ್ಚಿಡ್ದೈತೇನ ಮಂಗೆ ಕಡ್ದೈತೋ, ನಾವೇನು ಹೋರಾಟ ಮಾಡೋರು ಹುಚ್ಚರಿದ್ಲಿಕ್ಕೆ ಅನ್ಸಾಕತ್ತಿದ್ದೀವಲ್ಲ ಅಂತ ಅವ್ನು ಕೇಳ್ತಾನೆ. ನಾ ಇಲ್ಲಿ ಹೆಂಗಂದನು ಮಾರ ನೀವು ಹುಚ್ಚರಿದ್ಲಿಕ್ಕೆ ಅನ್ಸಾತಿರಿ ಅಂತೇಳಿ ಅವ್ನು ನೀವು ಬೇಯ್ತಾನೆ. ಅವಾಗ ಆ ಫ್ಯಾಕ್ಟ್ರಿಯಿಂದ ಆಗೋ ಅನುಕೂಲಗಳನ್ನು ಅವ್ನು ಹೇಳ್ಕೋತ ಬರ್ತಾನೆ. ಅಂದ್ರೆ ಒಂದು ಫ್ಯಾಕ್ಟ್ರಿ ಬಂತಂದ್ರೆ ಅಜ್ಜಿ ಸ್ವಲ್ಪ ನೀರು ಕೊಡ್ರಿ, ಅಜ್ಜಿ ಬಂದು ನೀರು ಕೊಡ್ದೈತಿ, ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳಿ ನೋಡ್ದೆ. ನೀರು ಕೊಡು ಥ್ಯಾಂಕ್ಸ್. ಅಜ್ಜಿ ಒಂದೆರಡು ಮಾವಿನ ಹಣ್ಣು ತೊಗೊಂಬರ್ತಾರೆ. ಮಾವಿನ ಹಣ್ಣು ತಂದು ಕೊಡ್ತಾಳೆ. ಮಾವಿನ ಹಣ್ಣು ಕೊಟ್ಟ ತಕ್ಷಣ ಅಜ್ಜಿ ನೀರು ಕೊಟ್ಟಿರಲ್ಲ ಹಣ್ಣು ಯಾಕನ ಅಂತಲೇ, ಇಲ್ಲವ ನಮ್ಮ ತೋಟದಾಗ ಬೆಳೆದಿದ್ದೈತಿ ತಿನ್ನ ಬ್ಯಾಡ ಅನ್ಬಾರ್ದು ಅಂತೇಳಿ ಅಂತಾಳೆ. ಆಯ್ತು ಅಜ್ಜಿ ಥ್ಯಾಂಕ್ ಯು ಅಂತೇಳಿ ತಿನ್ನೋಕೆ ಶುರು ಮಾಡಿದ್ರೆ ತಂದನು. ಹಾಂ ಎಷ್ಟು ತಂದೆ? ಎರಡು. ಅಲ್ಲಿ ಎಡ್ಡ ಕೊಡೋದಿತ್ತು, ಎಡ್ಡ ತಂದಿನಿ. ಬೇರೆದವ್ರಿಗೆಲ್ಲ ಹೊಟ್ಟೆ ಹಸಿದ್ರು ನೋಡ್ಕೊಂಡು ನಿಲ್ಬೇಕು. ಅವೆರಡು ನನಗೆ. ಹಾಂ 700 ರೂಪಾಯಿ ಡಜನ್ ಐತ್ರಿ ಮೇಡಮ್. 500 ರೂಪಾಯಿ ಕೊಡ್ತೀನಿ ಅಂತ. ಅದಾದ ನಮ್ಮ ಮಾಲಕರ ಪ್ರೊಡಕ್ಷನ್ ಭಾಳ ಟೈಟ್ ಐತ್ರಿ ಮೇಡಮ್. ಅವೆಲ್ಲ ಖರ್ಚು ಲೆಕ್ಕ ಕೊಡಬೇಕೈತಿ ರಾತ್ರಿ. ಇದು ಕುರ್ಚಿ ರೋಡ್. ಓಕೆ, ಎಷ್ಟೊತ್ತಾಗ್ಬೋದು ಇಲ್ಲಿಂದ? ಓಕೆ, ಎಷ್ಟು ಜನ ಇದ್ದಾರೆ ಆಫೀಸ್ಟ್? ನೀವು 3 ಮಂದಿ ಅದರೊಳಗೆ ಅವರಿಬ್ಬರು ಆ ಕಡೆನೇ ಬರ್ತಾರೆ. ನೋಡಿ, ಇದು ಬಸ್ ಸ್ಟ್ಯಾಂಡ್ ಜಮಖಂಡಿ. ನಾನು ಅಮಿತ್ ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬರ್ತೀನಿ ಅಂದರು, ಬಂದಿದ್ದೀನಿ ಅಂದರು, ಎಲ್ಲೂ ಕಾಣಿಸ್ತಿಲ್ಲ. ಬಂದೆ ಅಂತ ಹೇಳಿದರು. ಓಕೆ, ನಿಮ್ಮದು ಮನೆ?